ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ದೇವ್ರ ಮುಂದೆ ಹಾಕುವ ರಂಗೋಲಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ರಂಗೋಲಿ ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲ ರಂಗೋಲಿ ಹಾಕೋಕ್ಕಾಗೋದಿಲ್ಲ. ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಟೈಮ್ ಇರೋದಿಲ್ಲ, ಎಲ್ಲದೂ ಹಾಕೋಕ್ಕಾಗೋದಿಲ್ಲ. ಯಾವ್ಯಾವ್ದು ಇಂಪಾರ್ಟೆಂಟ್ ಹಾಕಬೇಕು ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಮೊದಲೆಲ್ಲ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಾಯಿದ್ರು, ಇವಾಗ ಅದು ಕಡಿಮೆ ಆಗಿದೆ. ರಂಗೋಲಿ ಹಾಕುವುದರಿಂದ ಮನಸ್ಸಿಗೆ ಸಂತೋಷ ಸಿಗುತ್ತದೆ, ನೆಮ್ಮದಿ ಸಿಗುತ್ತದೆ. ಮನೆಯ ಅಭ್ಯುದಯಕ್ಕೆ ರಂಗೋಲಿ ಶುಭ ಸಂಕೇತ. ರಂಗೋಲಿ ಹಾಕುವ ಮೊದಲು ಆ ಜಾಗವನ್ನು ಸ್ವಚ್ಛ ಮಾಡಿ ನಾವು ರಂಗೋಲಿ ಹಾಕಬೇಕು. ಮೊದಲು ನಾವು ಶ್ರೀಕಾರ ಹಾಕಬೇಕು. ನಾನು ಶ್ರೀಕಾರ ಹಾಕಿಲ್ಲ, ನೀವು ಶ್ರೀಕಾರ ಹಾಕಿ ದೇವರಿಗೆ ಮಧ್ಯಭಾಗದಲ್ಲಿ ಫಸ್ಟು ಪದ್ಮ ಹಾಕಬೇಕು. ಬಲಗಡೆ ಭಾಗದಲ್ಲಿ ದೇವರ ಬಲಗಡೆ ಭಾಗದಲ್ಲಿ ಚಕ್ರ, ಎಡಗಡೆ ಭಾಗದಲ್ಲಿ ಶಂಖ. ನಾವು ಪ್ರತಿನಿತ್ಯ ಪದ್ಮ ಹಾಕೋದ್ರಿಂದ ಲಕ್ಷ್ಮೀ ಪದ್ಮಪ್ರಿಯೆ, ಪದ್ಮಾಕ್ಷಿ, ಪದ್ಮ ಸಂಭವೆ ಅಂತ ಲಕ್ಷ್ಮೀ ವಾಸ ಇರುತ್ತೆ ಅಂತ ಪದ್ಮ ಹಾಕಬೇಕು. ದೇವರ ಬಲಗಡೆ ಚಕ್ರವನ್ನು ಹಾಕಬೇಕು, ಎಡಗಡೆ ಶಂಖವನ್ನು ಹಾಕಬೇಕು. ಹೀಗೆ ಹಾಕೋದ್ರಿಂದ ಶಂಖ ಚಕ್ರ ಹಾಕೋದ್ರಿಂದ ಲಕ್ಷ್ಮೀ ಸಹಿತ ನಾರಾಯಣರ ಸನ್ನಿಧಾನ ಇರುತ್ತದೆ. ಹಾಗಾಗಿ ನಾವು ಪ್ರತಿನಿತ್ಯ ಶಂಖ ಚಕ್ರವನ್ನು ಹಾಕಬೇಕು. ನಾನು ಗಣಪತಿ ಬರ್ದಿದ್ದೀನಿ, ನಕ್ಷತ್ರ ಬರೆದ್ರೆ ಅದೇ ಗಣಪತಿ ಅಂತ. ಶಿವ ಪಾರ್ವತಿ ಬರೆದಿದ್ದೀನಿ. ಆಮೇಲೆ ಚಕ್ರ, ಪದ್ಮ, ಶಂಖ ಬರೆದಿದ್ದೀನಿ. ಕೆಲವರು ಚಕ್ರ ಆದಮೇಲೆ ನಾಮ ಬರೀತಾರೆ, ನಾಮನೂ ಬರೀಬಹುದು. ಶಂಖ, ಚಕ್ರ, ಪದ್ಮ, ಶಂಖ, ಬಿಲ್ವಪತ್ರೆ, ಆಮೇಲೆ ಸ್ವಸ್ತಿಕ್ ಹಾಕಬೇಕು. ಸ್ವಸ್ತಿಕ್ ಹಾಕೋದ್ರಿಂದ ಆರೋಗ್ಯ ಇರುತ್ತೆ ಅಂತ, ಆರೋಗ್ಯಕ್ಕೋಸ್ಕರ ಸ್ವಸ್ತಿಕ್ ಹಾಕಬೇಕು. ಲಕ್ಷ್ಮೀ ಪಾದ ಬರೆದಿದ್ದೀನಿ. ನಾವು ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳು, ಮಂಗಳವಾರ, ಶುಕ್ರವಾರ ಸೌಭಾಗ್ಯ ರಂಗೋಲಿ ಅದು ತೋರಿಸಿದ್ದೀನಿ ರಂಗೋಲಿಲಿ. ಶ್ರೀಚಕ್ರ ರಂಗೋಲಿ ಹಾಕಬೇಕು, ಸೌಭಾಗ್ಯ ರಂಗೋಲಿ ಕೂಡ ಹಾಕಬೇಕು. ನಾವು ದೇವರನ್ನ ಇಡೋ ಜಾಗ ಸ್ವಚ್ಛ ಮಾಡಿ ಅಲ್ಲಿ ಹಸೆ ಬರೀಬೇಕು. ಹಸೆ ಬರೀದಲೇ ದೇವರನ್ನ ಇಡಬಾರ್ದು. ನಾನು ಹಸೆ ಹೇಗೆ ಬರೀಬೇಕು ಅಂತ ತೋರಿಸಿದ್ದೀನಿ. ಹಸೆ ಬರೆಯೋಕ್ಕೆ ಜಾಗ ದೊಡ್ಡದಿಲ್ಲ ಅಂತಂದರೆ ಚಿಕ್ಕದಾಗಿ ಪದ್ಮನಾದರೂ ಹಾಕಿ ಅದರ ಮೇಲೆ ಅಷ್ಟದಳ ಪದ್ಮನಾದರೂ ಹಾಕ್ಬೋದು. ಅದ್ರ ಮೇಲೆ ಮಂಟಪ ಇದ್ದರೆ ಮಂಟಪ ಇಟ್ಟು, ಇಲ್ಲಾಂದರೆ ಮಣೆ ಇಟ್ಬಿಟ್ಟು ಅದ್ರ ಮೇಲೆ ದೇವರನ್ನ ಇಡಬೇಕು. ಪ್ರತಿನಿತ್ಯ ನಾವು ಶಿವ ಪಾರ್ವತಿಯರ ರಂಗೋಲಿ ಕೂಡ ಹಾಕೋದ್ರಿಂದ ತುಂಬ ಒಳ್ಳೆಯದು. ಪ್ರತಿನಿತ್ಯ ಶಿವ ಪಾರ್ವತಿಯರ ಆರಾಧನೆ ಮಾಡಬೇಕು, ನಮಗೆ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಹಾಗೆ ಶ್ಲೋಕಗಳನ್ನು ಹೇಳ್ತಾ ರಂಗೋಲಿ ಹಾಕಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ರಂಗೋಲಿ ತೋರಿಸ್ತೀನಿ. ಹರೇ ಶ್ರೀನಿವಾಸ.